ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನವರಾತ್ರಿಯಲ್ಲಿ ಹೇಗೆ ಶಕ್ತಿ ದೇವತೆಗಳನ್ನು ಪೂಜೆ ಮಾಡಲಾಗುತ್ತದೆಯೋ ಅದೇ ರೀತಿ ಶಾಂತಮೂರ್ತಿಯಾಗಿರುವ ವಿದ್ಯಾಧಿದೇವತೆ ಜ್ಞಾನವಾಹಿನಿ ಶಾರದಾ ಮಾತೆಯನ್ನು ಕೂಡ ಪೂಜಿಸಲಾಗುತ್ತದೆ. ಶತ್ರುಗಳ ಸಂಹಾರಕ್ಕಾಗಿ ದುರ್ಗಿಯ ಅವತಾರವನ್ನೆತ್ತಿ ಧರೆಗೆ ಇಳಿಯುತ್ತಾಳೆ. ಅದೇ ರೀತಿ ಭೂಮಿಯ ಮೇಲೆ ಅಜ್ಞಾನ ಅಕ್ರಮಗಳು ತಾಂಡವಾಡುತ್ತಿದ್ದಾಗ, ಅನಕ್ಷರತೆ ತುಂಬಿ ತುಳುಕುತ್ತಿದ್ದಾಗ ಅದೆಲ್ಲವನ್ನು ಹೋಗಲಾಡಿಸಿ ಪ್ರತಿಯೊಬ್ಬರಲ್ಲೂ ಜ್ಞಾನ, ಬುದ್ಧಿವಂತಿಕೆ, ವಿದ್ಯೆಯನ್ನು ತುಂಬಲು ಶಾರದಾದೇವಿ ಅವತರಿಸಿ ಭೂಮಿಗೆ ಇಳಿಯುತ್ತಾಳೆ ಎನ್ನುವ ನಂಬಿಕೆ ಇದೆ. ವಿಶೇಷವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಲಿಸಲು ಮತ್ತು ದೊಡ್ಡ ಮಕ್ಕಳಿಗೆ ಉತ್ತಮ ಜ್ಞಾನವನ್ನು ಹೊಂದಲು ನವರಾತ್ರಿಯಲ್ಲಿ ಸರಸ್ವತಿ ದೇವಿಯನ್ನು ನಾವು ಆಹ್ವಾನಿಸಿ ಪೂಜೆ ಮಾಡುತ್ತೇವೆ. ವಾಣಿ, ಶಾರದೆ, ವಾಗ್ದೇವಿ, ಬ್ರಾಹ್ಮಿ, ವೀಣಾ, ಭಾರತಿ, ವಾಗೀಶ್ವರಿ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಸರಸ್ವತಿಯ ಹುಟ್ಟಿಗೊಂದು ಕಥೆ ಇದೆ. ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ ಬ್ರಹ್ಮನಿಗೆ ಸಕಲ ವಿದ್ಯೆಗಳಿಗೊಂದು ಅಧಿದೇವತೆ ಬೇಕು ಎಂದು ಅನಿಸಿತು. ಇದಕ್ಕಾಗಿ ಸರ್ವಗುಣ ಸಂಪನ್ನೆಯಾದ ಸರಸ್ವತಿಯನ್ನು ಸೃಷ್ಟಿಸಿ ಆಕೆಗೆ ಲೋಕದ ಸದ್ಗುಣಗಳು, ಸನ್ಮತಿ, ಸದ್ವಿದ್ಯೆಗಳೆಲ್ಲ ಒಲಿಯುವಂತೆ ಮಾಡಿದ. ಅನಂತರ ಬ್ರಹ್ಮನ ಅರ್ಧಾಂಗಿಯಾದ ಆಕೆ ಬ್ರಾಹ್ಮಿ ಎನಿಸಿಕೊಂಡಳು. ಶರನ್ನವರಾತ್ರಿಯಲ್ಲಿ 7, 8 ಮತ್ತು 9 3 ದಿನಗಳವರೆಗೆ ನಾವು ಸರಸ್ವತಿಯನ್ನು ಆಹ್ವಾನ ಮಾಡಿ ಪೂಜೆ ಮಾಡಬಹುದು. ಸರಸ್ವತಿ ದೇವಿಯನ್ನು ನಾವು ಮೂಲಾ ನಕ್ಷತ್ರದ ದಿನವಾದ ನವರಾತ್ರಿಯೆಂದು ಆಹ್ವಾನೆಯನ್ನು ಮಾಡಿಕೊಳ್ಳುತ್ತೇವೆ. ಅಕ್ಟೋಬರ್ 9 ಮೂಲಾ ನಕ್ಷತ್ರ, ಅಶ್ವೀಜ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿಯೆಂದು ಸರಸ್ವತಿ ದೇವಿಯನ್ನು ನಾವು ಆಹ್ವಾನ ಮಾಡಿಕೊಳ್ಳುತ್ತೇವೆ. ಸಪ್ತಮಿ ತಿಥಿಯು ಅಕ್ಟೋಬರ್ 9ನೇ ತಾರೀಕು 12:44 ಮಧ್ಯಾಹ್ನದಿಂದ 10ನೇ ತಾರೀಕು ಅಕ್ಟೋಬರ್ 12:32ರವರೆಗೆ ಇರುತ್ತದೆ. ಹಾಗೆಯೇ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯು 12:32ರಿಂದ 11ನೇ ತಾರೀಕು 12:07ರವರೆಗೆ ಇರುತ್ತದೆ. ಅಕ್ಟೋಬರ್ 10 ಗುರುವಾರದಂದು ನಾವು ಸರಸ್ವತಿ ಪೂಜೆಯನ್ನು ಮಾಡಬೇಕು. ಗುರುವಾರ ಬೆಳಗ್ಗೆ 6:25ರಿಂದ ಮಧ್ಯಾಹ್ನ 12:13ರವರೆಗೆ ಉತ್ತಮ ಸಮಯವಿದೆ. ಈ ಸಮಯದಲ್ಲಿ ನಾವು ಮಕ್ಕಳಿಗೆ, ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಆರಂಭ ಮಾಡಬಹುದು. ಹಾಗೆಯೇ ದೊಡ್ಡ ಮಕ್ಕಳಿರುವ ಮನೆಯಲ್ಲಿ ಅವರ ವಿದ್ಯಾಭ್ಯಾಸ ಇನ್ನೂ ಉನ್ನತವಾಗಿರಲಿ ಎಂದು ಕೂಡ ನಾವು ದೇವಿಯನ್ನು ಆರಾಧಿಸಿ ಪೂಜೆಯನ್ನು ಮಾಡಬಹುದು. ಸರಳವಾಗಿ ನಾವು ಪೂಜೆ ಮಾಡುವುದರ ಬಗ್ಗೆ ತಿಳಿಯುವುದಾದರೆ, ಮನೆಯಲ್ಲಿ ಸರಸ್ವತಿ ಫೋಟೋ ಅಥವಾ ಸರಸ್ವತಿ ಚಿತ್ರ, ಮೂರ್ತಿ, ಕೊನೆಯ ಪಕ್ಷದಲ್ಲಿ ಮಕ್ಕಳು ಓದುವಂತಹ ಬುಕ್ಕುಗಳನ್ನು ನಾವು ಅಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು. ಹಾಗೆ ಚಿಕ್ಕ ಮಕ್ಕಳಿಗೆ ಮೊದಲ ಬಾರಿ ಅಕ್ಷರಾಭ್ಯಾಸ ಪ್ರಾರಂಭಿಸುತ್ತಿದ್ದರೆ ನಾವು ಅವರಿಗೆ ಒಂದು ಸ್ಲೇಟನ್ನು ತೆಗೆದುಕೊಳ್ಳಬೇಕು. ಮೊದಲನೆಯದಾಗಿ ನಾವು ಗಣಪತಿ ಪೂಜೆಯನ್ನು ಮಾಡಿ ನಂತರ ಸರಸ್ವತಿ ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅಂದಿನ ಮಕ್ಕಳಿಗೆ ವಿಶೇಷವಾಗಿ ಬಿಳಿಯ ಬಣ್ಣದ ಬಟ್ಟೆಗಳು, ಇಲ್ಲವಾದಲ್ಲಿ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಡಿಸಬೇಕು. ಶಾಂತ ಸ್ವರೂಪಿಯಾದ ಸರಸ್ವತಿ ದೇವಿಗೆ ಬಿಳಿಯ ಬಣ್ಣದ ಹೂಗಳ ಅರ್ಪಣೆಯನ್ನು ಮಾಡಬೇಕು. ಹಾಗೆಯೇ ಹಾಲು ಮತ್ತು ಕೊಬ್ಬರಿಯಿಂದ ತಯಾರಿಸಿದಂತಹ ಯಾವುದೇ ಸಿಹಿ ಪದಾರ್ಥವನ್ನಾಗಲಿ ದೇವರಿಗೆ ನಾವು ನೈವೇದ್ಯವನ್ನಾಗಿ ಮಾಡಬಹುದು. ಮೊದಲ ಬಾರಿ ಅಕ್ಷರ ಅಭ್ಯಾಸವನ್ನು ಮಾಡಿಸುವವರು ಮೊದಲ ಬಾರಿ ಒಂದು ತಟ್ಟೆಯಲ್ಲಿ ಅಕ್ಕಿಯಲ್ಲಿ ಓಂ ಶ್ರೀ ಮತ್ತು ದೇವರ ಹೆಸರನ್ನು ಕೂಡ ಬರೆಯಿಸಿ ನಂತರ ನಾವು ಸ್ಲೇಟಿನ ಮಕ್ಕಳಿಗೆ ಅಕ್ಷರಗಳನ್ನು ಬರೆಸಬೇಕು. ಹಾಗೆಯೇ ದೊಡ್ಡ ಮಕ್ಕಳ ಪುಸ್ತಕ, ಪೆನ್, ಪೆನ್ಸಿಲ್, ರಬ್ಬರ್, ಸ್ಕೇಲ್, ಅವರು ಬಳಸುವಂತಹ ಎಲ್ಲ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ನಾವು ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ದೇವಿಗೆ ನಾವು ಹೂವು, ಹಣ್ಣು, ಪ್ರಸಾದವನ್ನು ಅರ್ಪಿಸಿ ತೆಂಗಿನಕಾಯಿಯನ್ನು ಒಡೆದು ಹಾಗೆ ಮಂಗಳಾರತಿಯನ್ನು ಮಾಡಿ ಕೊನೆಗೆ ಆರತಿಯನ್ನು ಮಾಡಬೇಕು. ಸಾಧ್ಯವಾದಷ್ಟು ಮಕ್ಕಳೊಂದಿಗೆ ಪೂಜೆಯನ್ನು ಮಾಡಿಸಿ. ಅವರು ಹೇಗೆ ಮಾಡಿದರೂ ಚೆನ್ನಾಗಿರುತ್ತೆ, ಆದಷ್ಟು ಮಾಡಿಸಿ. ಹಾಗೆ ನಮ್ಮ ಮನೆಯ ಮಕ್ಕಳಾಗಿರಬಹುದು ಅಥವಾ ಮನೆಗೆ ಬಂದಿರತಕ್ಕಂತಹ ಮಕ್ಕಳಿಗಾಗಿರಬಹುದು ಅಂದಿನ ದಿನ ಸಿಹಿ ತಿನಿಸುಗಳನ್ನು ನೀಡಿ. ಮರೆಯದೆ ಸರಸ್ವತಿ ದೇವಿಗೆ ಪ್ರಿಯವಾಗಿರುವಂತಹ ಒಂದು ಚಿಕ್ಕ ಮಂತ್ರ, ಶ್ಲೋಕ ಯಾವುದನ್ನಾದರೂ ಮಕ್ಕಳಿಗೆ ಹೇಳಿಕೊಡಿ. ಸರಸ್ವತಿ ಮಂತ್ರ: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತಾಯಿ ಆರಾಧನೆಯ ಬೀಜ ಮಂತ್ರ ಓಂ ಐಂ ಸರಸ್ವತಿಯೇ ಐಂ ನಮಃ. ಈ ಒಂದು ಮಂತ್ರ ಪಠನೆ ನಮ್ಮ ಎಲ್ಲ ಕಾರ್ಯದಲ್ಲೂ ಯಶಸ್ಸು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತಿಯನ್ನು ಸಾಧಿಸಲು ಅನುಕೂಲವಾಗುತ್ತದೆ. ಗಾಯತ್ರಿ ಮಂತ್ರ: ಓಂ ವಾಗ್ಮಯೇ ಚ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಪೂಜೆಯೆಲ್ಲ ಮುಗಿದ ನಂತರ ದೊಡ್ಡ ಮಕ್ಕಳಿದ್ದರೆ ಅವರೊಂದಿಗೆ ತಪ್ಪದೆ ಈ ಶ್ಲೋಕವನ್ನು ಮಕ್ಕಳೊಂದಿಗೆ ಹೇಳಿಸಿ. ಸ್ನೇಹಿತರೆ, ಕೋವಿಡ್ ಸಮಯದಲ್ಲಿ ನಾನು ಕೂಡ ನನ್ನ ಚಿಕ್ಕ ಮಗನಿಗೆ ಮನೆಯಲ್ಲಿಯೇ ನವರಾತ್ರಿ ಎಂದು ಸರಸ್ವತಿ ಪೂಜೆಯನ್ನು ಮಾಡಿದ್ದೆ. ಆ ಪೂಜೆಯ ಫೋಟೋಗಳನ್ನೇ ನಿಮ್ಮೊಂದಿಗೆ ಇಂದು ಹಂಚಿಕೊಂಡಿದ್ದೇನೆ.
ಪೂಜೆಯ ವಿಡಿಯೋವನ್ನು ಹೋದ ಬಾರಿ ಅಪ್ಲೋಡ್ ಮಾಡಿದ ಕಾರಣ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ, ಸಮಯ ಸಿಕ್ಕರೆ ನೋಡಿ. ತಪ್ಪದೆ ಮನೆಯಲ್ಲಿ ಮಕ್ಕಳೊಂದಿಗೆ ಸರಸ್ವತಿ ಪೂಜೆಯ ಆಚರಣೆಯನ್ನು ಮಾಡಿ ಅವರಲ್ಲೂ ಕೂಡ ಒಂದು ನಂಬಿಕೆ ಹಾಗೂ ಆತ್ಮವಿಶ್ವಾಸ ಮೂಡುತ್ತದೆ. ಧನ್ಯವಾದಗಳು.